ವೆಲ್ಕಮ್ ಬ್ಯಾಕ್ ಟು ಅವರ್ ಫಿಸಿಕ್ಸ್ ಪೀಪಲ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಏನನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ 2020ನೇ ಸಾಲಿನ ಕರ್ನಾಟಕ CET ಭೌತಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಕ್ವಶನ್ ಪೇಪರ್. ಕಮ್ ಮೊದಲನೇ ಕ್ವಶನ್ ಅನ್ನು ನೀವು ಸ್ಕ್ರೀನ್ ಮೇಲೆ ಬಂದಿದೆ ಅಥವಾ ಬರ್ತಾ ಇದೆ. ಮೊದಲನೇ ಕ್ವಶನ್ ನೀವು ದಯವಿಟ್ಟು ಓದಬೇಕು. ಜಸ್ಟ್ ಗೋ ಥ್ರೂ ದಿ ಕ್ವಶನ್ ಚಿತ್ರ. ವಿಡಿಯೋನ ಪೌಸ್ ಮಾಡಿ ಕ್ವಶನ್ ಅನ್ನು ಓದಿ. ಕ್ವಶನ್ ಅನ್ನು ಓದಿದ ವಿದ್ಯಾರ್ಥಿಗಳೇ ಹಾಗಾದ್ರೆ ಬನ್ನಿ ಸಾಲ್ವ್ ಮಾಡಿ. ग्रेविटेशन ಮೇಲೆ ಇರತಕ್ಕಂತಹ ಒಂದು ಪ್ರಶ್ನೆ ಇದು. ಬನ್ನಿ. माना की एक अर्थ है, यस एक ही अर्थ है, मामा की नहीं, माना की एक अर्थ है. So this is the center of the earth, okay, center of the earth, above the surface of the earth ಅಂತ ಹೇಳಿದ್ದಾರೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 10 ಕಿಲೋಮೀಟರ್ ಅನ್ನು ಕೊಟ್ಟಿದ್ದಾರೆ. above the surface of the earth 10 ಕಿಲೋಮೀಟರ್ ಮೇಲೆ ಈ ಪಾಯಿಂಟ್ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟು ಅಂತ ಹೇಳಿದ್ದಾರೆ ಅವರು? ಎಸ್ x ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಅರ್ಥ ಮಾಡ್ಕೊತಾ ಇದ್ದೀರಾ? ಹೌದಾ? फिर से acceleration due to gravity below the surface of the earth, acceleration due to gravity below the surface of the earth. ಹೌದಾ? ಅರ್ಥಿನ ಒಳಗಡೆನೂ ಕೂಡ ಇಷ್ಟೇ acceleration due to gravity ವ್ಯಾಲ್ಯೂ ನಮಗೆ ಸಿಗಬೇಕು. x acceleration due to gravity ವ್ಯಾಲ್ಯೂ ನಮಗೆ ಸಿಗಬೇಕು. ಹಾಗಾದ್ರೆ ಈ ಡೆಪ್ತ್ ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ ಅವರು ಕ್ವೆಶ್ಚನ್ ಅಲ್ಲಿ. we should calculate for children the depth. is it clear? we know that the acceleration due to gravity above the surface of the earth, gh is equal to g 1 minus 2h upon r. Yes, call equation number 1. The acceleration due to gravity below the surface of the earth formula, we know that, we learned in the gravitation chapter. g into 1 minus d upon r, call equation number 2. कोई शक? No शक. क्वेश्चन ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? at what distance acceleration due to gravity is same ಅಂತ ಕೊಟ್ಟಿದ್ದಾರೆ. at what depth acceleration due to gravity is same, equal ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡಿಬಿಟ್ಟು ನಾನು ಏನು ಬರೀತೀನಿ ಅಂದ್ರೆ gh is equal to gd ಅಂತ ಬರ್ಬಿಡ್ತೇನೆ. ಬರೀಬಹುದಲ್ವಾ? ಎಸ್. ಹಾಗಾದ್ರೆ gh ಎಷ್ಟಿದೆ? g into 1 minus 2h upon r is equal to g into 1 minus d upon r. gg cancel, 1 cancel, negative sign cancel, क्या बचा? 2h upon r is equal to d upon r. r cancel, बोलो भाई कितना होता? d is equal to 2h. d is equal to हाइट दिया कितना? 10 किलोमीटर. सो डिस्टेंस बोले तो डेप्थ कितना होता है? डेप्थ इज इक्वल टू 20 किलोमीटर. सो 20 किलोमीटर इज द करेक्ट आंसर. क्लियर? ओके. सेकंड क्वेश्चन ಸ್ಕ್ರೀನ್ ಮೇಲೆ ಸೆಕೆಂಡ್ ಕ್ವೆಶ್ಚನ್ ಇದೆ. ವಿಡಿಯೋನ ಪೌಸ್ ಮಾಡಿಬಿಟ್ಟು ಕ್ವೆಶ್ಚನ್ ಅನ್ನು ಓದಿ. ಓಕೆ ಚಿಲ್ಡ್ರನ್ ಕ್ವೆಶ್ಚನ್ ಅನ್ನು ನೋಡಿ ದಯವಿಟ್ಟು ವಿದ್ಯಾರ್ಥಿಗಳು. ಬಾಡಿ ಅಂತದಿದೆ, ರಿಜಿಡ್ ಬಾಡಿ ಅಂತ ಹೇಳಿದ್ದಾರೆ. ನೀವು ರಿಜಿಡ್ ಬಾಡಿಗೆ ನಾವು ಎಷ್ಟೇ ಪ್ರಮಾಣದ ನಾವು ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ರು ಕೂಡ ಆ ರಿಜಿಡ್ ಬಾಡಿ ಏನಾಗೋದಿಲ್ಲ ಅಂದ್ರೆ ಅದರ ಸೈಜ್ ಆಗಿರ್ಬೋದು, ಅದರ ಲೆಂತ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು ಚೇಂಜ್ ಆಗೋದೇ ಇಲ್ಲ. ಫಾರ್ ರಿಜಿಡ್ ಬಾಡಿ, ಫಾರ್ ಎ perfect rigid body, for a perfect rigid body, elongation बोले तो change in length is 0. ನಾವು ಎಷ್ಟೇ ಫೋರ್ಸ್ ಅನ್ನು ಅಪ್ಲೈ ಮಾಡಲಿ ಅಥವಾ ಸ್ಟ್ರೆಸ್ ಅನ್ನು ಅಪ್ಲೈ ಮಾಡಿದ್ರು ಕೂಡ ಯಾವುದೇ ತರನಾಗಿರ್ತಕ್ಕಂತಹ ಚೇಂಜಸ್ ನಮಗೆ ಕಾಣೋದಿಲ್ಲ. ಹೌದಾ? ಸೊ ದಟ್ಸ್ ವೈ ಚೇಂಜ್ ಇನ್ ಲೆಂತ್ ಇಸ್ 0. ಎಸ್. ಸೊ ವಿ ನೋ ದ್ಯಾಟ್ ವಾಟ್ ವಿ ನೋ ಚಿಲ್ಡ್ರನ್, ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಏನಿದೆ? ಯಂಗ್ಸ್ ಮಾಡ್ಯುಲಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಮೇಲೆ ಇರತಕ್ಕಂಥ ಕ್ವಶನ್ ಇದು. ಯಂಗ್ಸ್ ಮಾಡ್ಯುಲಸ್ ಏನಂತ ಬರೀಬಹುದು ನಾನು? ಎಸ್ ಹೌದು, ಸ್ಟ್ರೆಸ್ ಅಪಾನ್ स्ट्रेन. स्ट्रेस बोले तो फोर्स अपॉन एरिया, स्ट्रेन बोले तो एस चेंज इन लेंथ डिवाइडेड बाय ओरिजिनल लेंथ, स्ट्रेस डिवाइडेड बाय स्ट्रेन. सो स्ट्रेन ಅಂದ್ರೆ ಏನು? ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಸೊ ಇದನ್ನ ಟೆರೆಸ್ ಗೆ ಕಳಿಸಿ ಏನಾಗ್ತದೆ ನೋಡಿ, f upon a into बोलो भाई l upon डेल्टा l. हौदा? डेल्टा l कितना है? 0 है. सो f upon a into l upon 0. ಹೌದಾ? ಸೊ 1/0 बोले तो अनंत. अनंत ಅಂದ್ರೆ infinity. So answer is what? Answer is infinity or अनंत. So answer is infinity. Infinity is the correct answer. Clear? थर्ड क्वेश्चन को देखो. स्क्रीन के ऊपर थर्ड क्वेश्चन है. ಸ್ಕ್ರೀನಿನ ಮೇಲೆ ಮೂರನೇ ಕ್ವೆಶ್ಚನ್ ಇದೆ, ದಯವಿಟ್ಟು ಓದಬೇಕು. ಸಾಲ್ವ್ ಮಾಡೋಣ. ಕ್ವೆಶ್ಚನ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ. ಇನಿಷಿಯಲ್ ಆಂಗುಲರ್ ವೆಲಾಸಿಟಿ ಈಸ್ 0. ಹೌದಲ್ವಾ? ಫೈನಲ್ ಆಂಗುಲರ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ ಅವರು? ವೆರಿ ಗುಡ್. ಸಮನ್ ಇಸ್ ಟೆಲಿಂಗ್ ರೇಡಿಯನ್ ಪರ್ ಸೆಕೆಂಡ್. ಟೈಮ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಸಮಯ ಎಷ್ಟಿದೆ ವಿದ್ಯಾರ್ಥಿಗಳೇ? 5 ಸೆಕೆಂಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಹೌದಲ್ವಾ? ಓಕೆ. ಸೊ ವಿ ನೋ ದ್ಯಾಟ್ s is equal to ut plus half at square. ಇದು ನಮಗೆ ಗೊತ್ತಿದೆ. ಕೈನೆಮ್ಯಾಟಿಕ್ಸ್ ಇಕ್ವೇಷನ್ ಅಲ್ಲಿ ಇದನ್ನ ನಾವು ಸ್ಟಡಿ ಮಾಡಿದ್ದೇವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇದೇ ಇಕ್ವೇಷನ್ ಅನ್ನು ಏನಂತ ಬರೀಬಹುದು ಅಂದ್ರೆ
yes बोले तो what displacement ಎಂತ displacement ವಿದ್ಯಾರ್ಥಿಗಳೇ angular displacement so I will take theta u बोले तो initial velocity ಅಂತ ತಗೋತೀನಿ ಹಾಗಾದ್ರೆ ನಾನು ಏನು ಮಾಡ್ತೇನೆ omega naught t plus half a बोले तो alpha equation ಎಲ್ಲ ನೋಡಿದೀವಲ್ವಾ equation ಅನ್ನ yes so theta is equal to omega naught t plus half alpha t square अभी देखो omega naught is 0 so this turn out to be 0 so 0 plus half alpha t square so theta is equal to half alpha t square कोई शक no शक so we know that whether we know or not just write down v is equal to u plus at similarly omega is equal to omega naught plus alpha t ಅಂತ ತಗೋಬಹುದು ನಾನು सिस्टम ऑफ ए पार्टिकल एंड रोटेशनल मोशन में ನಾವು ಇದನ್ನ ಕಲ್ತಿದ್ದೀವಿ ऐसा नो चिल्ड्रन सो ओमेगा इज इक्वल टू ओमेगा नॉट कितना है 0 है प्लस अल्फा टी अल्फा कितना होगा बोलो भाई ओमेगा इज इक्वल टू अल्फा टी सो अल्फा कितना होगा अल्फा इज इक्वल टू ओमेगा अपॉन टी यस वेरी गुड हो गया सो इधर सब्स्टिट्यूट करो अल्फा को इधर सब्स्टिट्यूट करो क्या होगा देखो थीटा इज इक्वल टू 1/2 अल्फा अल्फा बोले तो ओमेगा अपॉन टी इनटू टी स्क्वायर 1 t कैंसल थीटा इज इक्वल टू ओमेगा अपॉन 2 इंटू टी सॉल्व ಮಾಡಿ ओमेगा 10 डिवाइडेड बाय 2 t 5 2 1 जा 2 5 जा 5 into 5 25 radian is the answer clear okay so fourth question go to the question इधर देखो भाई क्या दिया है क्वेश्चन में वाटर ऐसा वाटर है ये वाटर का लेवल है ओके यस ಈ ವಾಟರ್ ಮೇಲೆ ಏನಾಗ್ತಾ ಇದೆ ಅಂದ್ರೆ ಒಂದು ಐಸ್ ತೇಲ್ತಾ ಇದೆ ಈ ರೀತಿ ಒಂದು ಐಸ್ ತೇಲ್ತಾ ಇದೆ ಈಗ ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ ಎಷ್ಟು ಪ್ರಮಾಣದ ಬೋಲೆ तो व्हाट इज द फ्रैक्शन ऑफ द वॉल्यूम ऑफ आइसबर्ग सबमर्ज ಎಷ್ಟು ಪ್ರಮಾಣದ ಐಸ್ ನೀರು ಒಳಗಡೆ ಮರ್ಜ್ ಆಗಿದೆ ನೀರು ಒಳಗಡೆ ಇದೆ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಹೌದಾ ಹಾಗಾದ್ರೆ ನೋಡಿ ವಿದ್ಯಾರ್ಥಿಗಳೇ ಈ ಐಸಿನ ಮೇಲೆ ಎರಡು ತರನಾಗಿರತಕ್ಕಂತ ಫೋರ್ಸ್ಗಳು ಆಕ್ಟ್ ಆಗ್ತಾ ಇವೆ ಮೊದಲನೇದು ಫೋರ್ಸ್ ಬಯಾನ್ಸೆ ಫೋರ್ಸ್ ಎರಡನೇ ಫೋರ್ಸ್ ಇಟ್ ಇಸ್ ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈ ಬಯಾನ್ಸೆ ಫೋರ್ಸ್ ನ ವಿದ್ಯಾರ್ಥಿಗಳೇ ನಾವು ಏನಂತ ತಗೋಬಹುದು ಅಂದ್ರೆ ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಅಂತ ತಗೋಬಹುದು ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಓಕೆ ಚಿಲ್ಡ್ರನ್ ಹಾಗಾದ್ರೆ ಬನ್ನಿ ಸೊ ಬಯಾನ್ಸೆ ಫೋರ್ಸ್ ಇಸ್ ಈಕ್ವಲ್ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫೋರ್ಸ್ ಇನ್ ಅನದರ್ ವರ್ಡ್ಸ್ ನಾನು FW is equal to FG ಅಂತ ನಾವು ತಗೋಬಹುದು yes we can take it ತಗೋ ಬಯಾನ್ಸೆ ಫೋರ್ಸ್ ಅಂದ್ರೆ ಏನು that is the weight of the water displaced ಹೌದಾ ಹಾಗಾದ್ರೆ ಬನ್ನಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅದರ ಮೇಲೆ ಇರತಕ್ಕಂತ ಕ್ವೆಶ್ಚನ್ ಇದೆ ಸೊ ಫೋರ್ಸ್ ಬಯಾನ್ಸೆ ಫೋರ್ಸ್ ಏನಂತ ಬರೀಬಹುದು ವಾಲ್ಯೂಮ್ yes then density acceleration due to gravity v rho g v बोले तो वॉल्यूम किसका वॉल्यूम वाटर डेंसिटी acceleration due to gravity then FG acceleration due to gravity ಹಾಗಾದ್ರೆ v rho g ಅಂದ್ರೆ volume of the ice density of the ice acceleration due to gravity so then acceleration due to gravity both will cancel each other correct or not children both will cancel each other then vw upon vi is equal to rho I upon rho w I am going to write so vw upon vi is equal to rho I is given कितना है क्वेश्चन में दिया how much 0.917 ग्राम per cm cube so 0.917 rho w that is 1 so what is the answer yes very good 0.917 is the answer correct answer fifth question ಅನ್ನು ಓದಿ ಸ್ಕ್ರೀನ್ ಮೇಲೆ ಕ್ವೆಶ್ಚನ್ ಇದೆ ನೋಡಿ just go through the question so we will discuss children come thermal properties of matter ಅದರ ಮೇಲೆ ಇರತಕ್ಕಂತ ಕ್ವೆಶ್ಚನ್ ಇದು ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ so we know that we are having one equation children Einstein equation E is equal to A into sigma T raised to 4 do you remember children ಹೌದಾ ಹೌದಲ್ವಾ E is directly proportional to A here A बोले तो area E बोले तो energy heat energy yes or no children E बोले तो heat energy ಹೌದಾ ಹಾಗಾದ್ರೆ ಬನ್ನಿ ಮೂರು ಕೇಸಸ್ ಕೊಟ್ಟಿದ್ದಾರೆ ಫಸ್ಟ್ ಕೇಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು yes in first case we are having sphere solid sphere in second case we are having cube yes very good so we are having a beautiful cube yes we are having cube in third case we are having plate yes we are having plate ಅಂತ ಕೊಟ್ಟಿದ್ದಾರೆ so we know that area of the plate is greater than area of the cube
area of the cube is greater than area of the sphere. So what can I write, children? AS sphere, AC cube and area of the plate. Area of the plate. ಹಾಗಾದ್ರೆ ನೋಡಿ, ಯಾವ ಒಂದು ಆಬ್ಜೆಕ್ಟಿನ ಏರಿಯಾ ಜಾಸ್ತಿ ಇರ್ತದಲ್ಲ, ಯಾವ ಒಂದು ಆಬ್ಜೆಕ್ಟಿನ ಏರಿಯಾ ಜಾಸ್ತಿ ಇರ್ತದಲ್ಲ, ಅದು ಏನಾಗ್ತದೆ ನೋಡಿ, ಏರಿಯಾ ಏನಾದರೂ ಜಾಸ್ತಿ ಇದ್ರೆ ಅದು ಬೇಗನೆ ತನ್ನ ಹೀಟ್ ಎನರ್ಜಿಯನ್ನು ಏನು ಮಾಡ್ಕೊತದೆ, ಕಳ್ಕೊತದೆ, ಹೌದಲ್ಲ? ಏರಿಯಾ ಇಸ್ ಮೋರ್, ಎಸ್. ಯಾವುದ್ರದ ಒಂದು ಏರಿಯಾ ಕಡಿಮೆ ಇರ್ತದೆ ಅದು ತನ್ನ ಹೀಟ್ ಎನರ್ಜಿಯನ್ನು ಸ್ವಲ್ಪ ನಿಧಾನವಾಗಿ ಏನು ಮಾಡ್ತದೆ, ಕಳ್ಕೊತದೆ. ಹಾಗಾದ್ರೆ ವಾಟ್ ಈಸ್ ದಿ ಆನ್ಸರ್, ಚಿಲ್ಡ್ರನ್? ಕ್ಯಾನ್ ಯು ಟೆಲ್ ಮಿ ವಾಟ್ ಈಸ್ ದಿ ಆನ್ಸರ್? ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ಕರೆಕ್ಟ್ ಮ್ಯಾಚ್ ಆಗ್ತದೆ ನೋಡಿ. ಪ್ಲೇಟ್ ವಿಲ್ ಕೂಲ್ ಫಾಸ್ಟರ್. ಪ್ಲೇಟ್ ಯಾಕೆ ಬೇಗನೆ ಕೂಲ್ ಆಗ್ತದೆ? ಬಿಕಾಸ್ ಏರಿಯಾ ಇಸ್ ಮೋರ್. ಏರಿಯಾ ಇಸ್ ಮೋರ್. ಇಫ್ ಏರಿಯಾ ಇಸ್ ಮೋರ್, ಹೀಟ್ ಎನರ್ಜಿ ಏನಾಗ್ತದೆ, ಜಾಸ್ತಿ ಲಾಸ್ ಆಗ್ತದೆ ಬೇಗ ಬೇಗ. ಸ್ಪಿಯರ್ ಸ್ಲೋಯೆಸ್ಟ್ ಅಂತಿದೆ. ಯಾಕೆ ಸ್ಪಿಯರ್ ಸ್ಲೋಯೆಸ್ಟು? ಯಾಕಂದ್ರೆ ಸ್ಪಿಯರಿನ ಏರಿಯಾ ಏನಿದೆ ತುಂಬಾ ಕಡಿಮೆ ಇದೆ, ಹೌದಲ್ವಾ? ಸೊ ಏರಿಯಾ ಕಡಿಮೆ ಇದೆ, ಹೀಟ್ ಎನರ್ಜಿನೂ ಕೂಡ ತುಂಬಾ ನಿಧಾನವಾಗಿ ಲಾಸ್ ಆಗ್ತದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ.